ನನ್ಗೆ ಗಲ್ಲಿ ಬಾಯ್ ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ. ಏನು ಗೊತ್ತಾ, ಆ ಕ್ಯಾರೆಕ್ಟರ್, ಆ ಸ್ಲಮ್ ಕ್ಯಾರೆಕ್ಟರ್ ಅವನಿಗಿಂತ ಚೆನ್ನಾಗಿ ಮಾಡೋರು ತುಂಬಾ ಜನ ಇದ್ದಾರೆ. ಏನಕ್ಕಂದ್ರೆ ಅದನ್ನೇ ಬದುಕಿ ಬಂದಿರೋರು ತುಂಬಾ ಜನ ಇದ್ದಾರೆ ಬಾಲಿವುಡ್ ಅಂದ್ರೆ ಬಾಲಿವುಡ್ ಅಲ್ಲಿ ಹೇಳ್ತಾರೆ. ಬಾಲಿವುಡ್ ಅಲ್ಲಿ ದೇ ಕುಡ್ ಹ್ಯಾವ್ ಗಿವನ್ ದಟ್ ಕ್ಯಾರೆಕ್ಟರ್ ಟು ಸಮನ್ ಎಲ್ಸ್ ಜಸ್ಟ್ ಬಿಕಾಸ್ ಹಿ ಇಸ್ ಅ ಹೀರೋ. ಅದನ್ನ ಕೊಟ್ಬಿಡಿ. ಇವಾಗ ಪದ್ಮಾವತ್ ಅಲ್ಲಿ ಎಕ್ಸಾಕ್ಟ್ಲಿ, ಇವಾಗ ಪದ್ಮಾವತ್ ಅಲ್ಲಿ ನಾವು ಅದೇ ತರ ಕ್ಯಾರೆಕ್ಟರ್ ಇದು ನೋಡ್ಕೊಂಡ್ ಬಂದಿದ್ದಾನೆ ಅಂತ ಯಾರನ್ನ ಹೇಳಕ್ ಆಗಲ್ಲ. ಬಿಕಾಸ್ ದಟ್ಸ್ ಹಿಸ್ಟ್ರಿ ಅಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಅದನ್ನ ಯಾರು ಬೇಕಾದ್ರೂ ಕೊಡ್ಬೋದು. ಯಾರು ಚೆನ್ನಾಗಿ ಮಾಡ್ತಾರೆ ಅವ್ನು ಕೊಟ್ಬಿಡ್ಬೋದು. ಅದ್ರ ಶಾಹಿದ್ ಕಪೂರ್ದು ಚೆನ್ನಾಗಿದೆ. ಆದ್ರೆ ಇತ್ತೀಚೆಗೆ ನಿಂಗೆ ಅನ್ಸುದಿಲ್ವಾ ಈಗ ರಣವೀರ್ ಸಿಂಗ್ ಒಂಥರ ತುಂಬಾ ಓವರ್ ಆಕ್ಟಿಂಗ್ ತರ ಆಗ್ತದೆ ಅಂತ ಹೇಳಿ? ಅವ್ನ್ ಇಲ್ಲ ಅಂತಂದ್ರು ಓವರ್ ಅವನು. ಹೌದು, ಅವನ್ ಹಾಗೆ ಮಾಡಿ ಮಾಡಿ ಅವನೀಗ ಪಬ್ಲಿಕ್ ಫಿಗರ್ ಅಲ್ಲಿ ಪಬ್ಲಿಕ್ ಅಲ್ಲಿ ಬರುವಾಗ ಸಹ ಹಾಗೇನೆ ಮಾಡುದು. ಒಂಥರ ಓವರ್ ಆಕ್ಟಿಂಗ್ ಓವರ್ ಅವನ್ ನ್ಯಾಚುರಲಿ ಹಾಗೆ ಅಲ್ಲ, ಅವನದು ಕ್ರಿಯೇಟ್ ಮಾಡಿದ ಪರ್ಸೆಪ್ಷನ್ ಗೊತ್ತಿಲ್ಲ. ಅದೊಂಥರ ಅವನಿಗೆ ಆಸ್ ಅ ಒಂಥರ ನೆಗೆಟಿವ್ ಆಗಿ ಬಿಟ್ಟಿದೆ. ಆ ಸೇಮ್ ಪಾಸಿಟಿವ್ ಸ್ಟೇಟ್ ಈಗ ನೆಗೆಟಿವ್ ಆಗಿ ಬಿಟ್ಟಿದೆ. ಆಯ್ತಾ? ಎಲ್ಲರಿಗೆ ಒಂಥರ ಇವನೆಂತ ಜೋಕರ್ ತರ ಮಾಡ್ತಾನೆ, ಡ್ರೆಸ್ಸಿಂಗ್ ಒಟ್ರಾಜಿ ಮಾಡ್ತಾನೆ. ಓಕೆ, ಡ್ರೆಸ್ಸಿಂಗ್ ಬಿಡು ಅವನೇ ಇಷ್ಟ. ಆದ್ರೂ ಆಸ್ ಅ ಈಗ ನೋಡು, ಫಾರ್ ಎಕ್ಸಾಂಪಲ್ ನಾವು ಒಂದು ಬಾಲಿವುಡ್ ಆಕ್ಟರ್ ಅಂತ ಪರ್ಸೆಪ್ಷನ್ ಇರ್ತಾವಲ್ಲ ನಮ್ದು ತಲೆಯಲ್ಲಿ, ಅದು ಬ್ರೇಕ್ ಆಗ್ತದೆ ಅಲ್ಲಿ. ಒಂದೊಂಥರ ಏನೋ ಒಂದ್ ಮಾಡ್ತಾರೆ, ಒಂಥರ ಡಿಫ್ರೆಂಟ್ ಮಾಡ್ಲಿಕ್ಕೆ ಹೋಗಿ. ಆಯ್ತಾ? ಆಕ್ಟ್ರೆಸ್ ಅಲ್ಲಿ ಯಾರು ನಿನ್ನ ಫೇವ್ರೇಟ್? ಅಂದ್ರೆ ಒಂದು ಪಿಕ್ ಮಾಡೋದಾದ್ರೆ ಯಾರಿದ್ದಾರೆ ನಿಂಗೆ? ದೀಪಿಕಾ ಪಡುಕೋನ್ ಇದ್ದಾಳೆ, ಆಕ್ಟಿಂಗ್ ಅಲ್ಲ ಹೇಳಲ್ಲ. ಪ್ರಿಯಾಂಕಾ ಚೋಪ್ರಾ ಇಲ್ಲ ಬಿಡು, ಕೆಟ್ರಿನಾ ಕೈಫ್ ಇದ್ದಾಳೆ, ಅಲ್ಲ ಆಲಿಯಾ ಭಟ್ ಇದ್ದಾಳೆ. ಆಕ್ಟಿಂಗ್ ಅಲ್ಲ ಹೇಳಲ್ಲ, ನನಗೆ ನೋಡಕ್ ಚೆನ್ನಾಗಿ ಇಲ್ಲ. ಆಕ್ಟಿಂಗ್ ಅಲ್ಲಿ ಹೇಳದ್ನಲ್ಲ, ಆಕ್ಟಿಂಗ್ ಅಲ್ಲಿ ಹೇಳು. ಆಕ್ಟಿಂಗ್ ನೋಡ್ಲಿಕ್ಕೆಲ್ಲ ನೀನ್ ಯಾರು ಹೇಳಿದ? ಕ್ಯಾರಾ ಅಡ್ವಾಣಿ. ಪ್ರೀತಿ ಅಲ್ಲ, ನನ್ಗೆ ಆಕ್ಟಿಂಗ್ ಅಲ್ಲಿ ನೋಡಕ್ ಆತರ ಒಂಚೂರು ಆಲಿಯಾ ಭಟ್ ಬೆಟರ್ ಅಂತ ಅನ್ನಿಸ್ತಾ ಇದೆ. ಒಳ್ಳೆದಾಳೆ ಅವಳು. ಒನ್ ಮೋರ್ ಎಕ್ಸಾಂಪಲ್ ಆಫ್ ಅವಳು ಟ್ರೋಲ್ ಮಾಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರಿಗೆ ಜನರಲ್ ನಾಲೆಜ್ ಇಲ್ಲ, ಅದನ್ನ ಇಟ್ಕೊಂಡು ನಿಮ್ಗೇನ್ ಆಗ್ಬೇಕು? ಅವ್ರೇನ್ ಜನರಲ್ ನಾಲೆಜ್ ಟೀಚರ್? ಇವರಿಗೆಲ್ಲ ಅದೇ ಪ್ರಾಬ್ಲಮ್ ಏನ್ ಗೊತ್ತುಂಟಾ, ಇವರೇ ಆಕ್ಟರ್ಸ್ ಅನ್ನೊಂಥರ ತಲೆಯಲ್ಲಿ ಇಡುದು. ಇವರು ಹೀಗೆ ಇರ್ಬೇಕು, ಇವರು ಮತ್ತೆ ಮೆಸೇಜ್ ಕೊಡ್ಬೇಕು, ಮತ್ತೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಸ್ವಲ್ಪ ಇವ್ರು ಹಂಗ್ ಜಡ್ಜ್ ಮಾಡೋದಾದ್ರೆ ಜನ ಅವ್ರಿಗೆ ಇದು ಜನರಲ್ ನಾಲೆಜ್ ಇಲ್ಲ. ಓಕೆ, ಈಗ ನೀನ್ ಹೇಳು ಎಂತ ಅಲ್ಲ, ಈಗ ಜನರಲ್ ಈಗ ಹೋಗಿ ನೀನ್ ಯಾರ ಹತ್ರ ಆದ್ರೂ ಆತರ ಕ್ವೆಶನ್ಸ್ ಕೇಳಿದ್ರೆ ನಿಂಗೆ 50% ಆಫ್ ದ ಪಾಪ್ಯುಲೇಷನ್ ಗೆ ಆನ್ಸರ್ ಗೊತ್ತಿರುದಿಲ್ಲ. ಅವಳು ಮಾತ್ರ ಹೇಳುದಲ್ಲ. ಈಗ ಇದು ಯಂಗರ್ ಜನರೇಷನ್ ಹಾಗೆ, ದೇ ಡು ನಾಟ್ ಕೇರ್ ಅಬೌಟ್ ಪಾಲಿಟಿಕ್ಸ್, ಅದು ಇದು ಎಲ್ಲ. Until they reach a certain age. When you have a lot of money, okay, nobody bothers about it. ನೀನ್ ಮನೇಲಿ ಕೂತ್ಕೊಂಡು ನ್ಯೂಸ್ ಏನಕ್ಕೆ ನೋಡ್ತೀಯ? ನಿನ್ ಮನೇಲಿ ಕಷ್ಟ ಇರೋದಕ್ಕೆ. ಹೌದು, ಇವತ್ತೇನಾಗಿದೆ ನಾಳೆ ಏನಾಗುತ್ತೆ ಅಂತ ಅನ್ಕೊಂಡು ಅವ್ರ ಕಷ್ಟ ಇಲ್ಲ, ಅದಕ್ಕೆ ಅವ್ರ